B2C ಸೇಲ್ ಅಂದರೆ ಇ-ವೇ ಬಿಲ್ ಬೇಡ ಅಂತ ಥಿಂಕ್ ಮಾಡ್ತಿದ್ದೀರಾ? ವೆಯ್ಟ್, ಅದು ಕಂಪ್ಲೀಟ್ಲಿ ಕರೆಕ್ಟ್ ಅಲ್ಲ. ಸಪೋಸ್ ನಿಮ್ಮ ಶಾಪಿಂದ ಕಸ್ಟಮರ್ಗೆ 60,000 rupees ವರ್ತ್ ಗುಡ್ಸ್ ಸೇಲ್ ಮಾಡಿದ್ದೀರಾ. ಕಸ್ಟಮರ್ B2C ಅಂದರೆ GST ರಿಜಿಸ್ಟರ್ಡ್ ಬಿಸ್ನೆಸ್ ಅಲ್ಲ. B2C ಸೇಲ್ ಅಲ್ವಾ, ಇ-ವೇ ಬಿಲ್ ಬೇಡ ಅಂತ ಥಿಂಕ್ ಮಾಡಿದ್ರೆ ಮಿಸ್ಟೇಕ್ ಆಗ್ಬೋದು. ಇ-ವೇ ಬಿಲ್ ಅಪ್ಲಿಕೇಬಿಲಿಟಿ ಕಸ್ಟಮರ್ B2B ಆರ್ B2C ಅಂತ ಡಿಸೈಡ್ ಆಗಲ್ಲ. ಮೇನ್ಲಿ ನೋಡಬೇಕಾಗಿರೋದು ಗೂಡ್ಸ್ ಮೂವ್ಮೆಂಟ್ ಇದೆಯಾ ಆ್ಯಂಡ್ ಕನ್ಸಲ್ಮೆಂಟ್ ವ್ಯಾಲ್ಯೂ 50,000 rupees ಎಕ್ಸೀಡ್ ಆಗುತ್ತಾ. ಇಫ್ ಅಪ್ಲಿಕೇಬಲ್ ರೂಲ್ಸ್ ಪ್ರಕಾರ ಇ-ವೇ ಬಿಲ್ ರಿಕ್ವೈರ್ಮೆಂಟ್ ಇದ್ದರೆ B2C ಸೇಲ್ ಆದರೂ ಇ-ವೇ ಬಿಲ್ ಜನರೇಟ್ ಮಾಡಬೇಕು. ಎಕ್ಸಾಂಪಲ್ಗೆ ಮೈಸೂರಿಂದ ಬ್ಯಾಂಗ್ಳೂರಿಗೆ 75,000 rupees ವರ್ತ್ ಗೂಡ್ಸ್ನ B2C ಕಸ್ಟಮರ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂದರೆ ಕಸ್ಟಮರ್ಗೆ GST ನಂಬರ್ ಇಲ್ಲ ಅಂದರೆ ಅದು B2C ಅಂತ ಹೇಳುತ್ತೆ. ಬಟ್ ಗೂಡ್ಸ್ ಮೂವ್ ಆಗ್ತಿದೆ ಮತ್ತು ಕನ್ಸಲ್ಮೆಂಟ್ ವ್ಯಾಲ್ಯೂ 50,000 rupees ಎಕ್ಸೀಡ್ ಆಗಿದೆ. ಸೊ ಅಪ್ಲಿಕೇಬಲ್ ಇ-ವೇ ಬಿಲ್ ರೂಲ್ಸ್ ಸ್ಯಾಟಿಸ್ಫೈ ಆದರೆ ಇ-ವೇ ಬಿಲ್ ಬೇಕು. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್, 50,000 rupees ಎಕ್ಸೀಡ್ ಆದರೆ ಎವ್ರಿ ಸಿಂಗಲ್ ಕೇಸ್ ಆಟೋಮೆಟಿಕ್ ಇ-ವೇ ಬಿಲ್ ಅಂತ ಅಲ್ಲ. ರೂಲ್ 138 ಸರ್ಟನ್ ಎಕ್ಸಮ್ಷನ್ಸ್ ಇದೆ ಆ್ಯಂಡ್ ಇಂಟ್ರಾ ಸ್ಟೇಟ್ ಮೂವ್ಮೆಂಟ್ಗೆ ರೆಸ್ಪೆಕ್ಟಿವ್ ಸ್ಟೇಟ್ ರೂಲ್ಸ್ ಕೂಡ ಚೆಕ್ ಮಾಡಬೇಕು. ಸೊ B2C ಅಂದರೆ ಆಟೋಮೆಟಿಕಲಿ ಎಕ್ಸಮ್ಷನ್ ಅಂತ ಅಸ್ಯೂಮ್ ಮಾಡಬೇಡಿ. ಇ-ವೇ ಬಿಲ್ ಅಪ್ಲಿಕೇಬಿಲಿಟಿ ಅನ್ನೋದು B2B ಆರ್ B2C ಅಲ್ಲ. ಗೂಡ್ಸ್ ಮೂವ್ಮೆಂಟ್ ಇದೆಯಾ, ಕನ್ಸಲ್ಮೆಂಟ್ ವ್ಯಾಲ್ಯೂ, ಅಪ್ಲಿಕೇಬಲ್ ರೂಲ್ಸ್, ಈ ಮೂರು ಸ್ಯಾಟಿಸ್ಫೈ ಆಗ್ತಿದೆ ಅಂದರೆ ಇ-ವೇ ಬಿಲ್ ಅಪ್ಲಿಕೇಬಲ್ ಆಗುತ್ತೆ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತ ಅನಿಸಿದ್ರೆ ಸೇವ್ ಮಾಡಿ, GST ಬಿಸ್ನೆಸ್ ಓನರ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.